ಉತ್ತರ ಕನ್ನಡದಲ್ಲಿ ಹೃದಯ ವಿದ್ರಾವಕ ಘಟನೆ ಒಂದು ನಡೆದಿದೆ. ಆಟ ಆಡ್ತಾ ಇದ್ದ ವೇಳೆ ಎಡವಟ್ಟು ನಡೆದಿದೆ. ವ್ಯಕ್ತಿ ಹಿಡಿದಿದ್ದ ಏರ್ ಗನ್ನ ಟ್ರಿಗರ್ ಅನ್ನ ಬಾಲಕ ಒತ್ತಿದ್ದಾನೆ. ಆ ಒಂದು ಬಾಲಕ ಒತ್ತಿದ ಏರ್ ಗನ್ನ ಟ್ರಿಗರ್ ಆತನ ಅಣ್ಣನನ್ನೇ ಪ್ರಾಣವನ್ನ ತೆಗೆದಿದೆ. ಎದುರಿಗಿದ್ದ 9 ವರ್ಷದ ಅಣ್ಣ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಇದು ಶಿರಸಿಯ ಸೋಮನಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ. ಏರ್ ಗನ್ ಹಿಡಿದು ಮನೆ ಮುಂದೆ ಒಬ್ಬ ವ್ಯಕ್ತಿ ನಿಂತಿದ್ದ. ಆತನ ಬಳಿ ಬಂದಿದ್ದಾರೆ 3 ಮಕ್ಕಳು. ಈ ವೇಳೆ ತಮಾಷೆಗೆ ಅಂತ ಹೇಳಿ ಆ ಬಾಲಕ, ಮಕ್ಕಳಿಗೆ ಕ್ಯೂರಿಯಾಸಿಟಿ ಇರುತ್ತಲ್ಲ ಸಾಮಾನ್ಯವಾಗಿ, ಹೇಗೆ ಏನು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಏನು ಅನ್ನೋ ರೀತಿಯಲ್ಲಿ ಏರ್ ಗನ್ನ ಟ್ರಿಗರ್ ಅನ್ನು ಒತ್ತಿದ್ದಾನೆ ಬಾಲಕ. ಈ ವೇಳೆ ಬಾಲಕ ಅಲ್ಲಿ ವ್ಯಕ್ತಿ ಎದುರುಗಡೆ ಇದ್ದ. ಎದುರಿಗಿದ್ದ ಅಣ್ಣನಿಗೆ ಗುಂಡು ತಗುಲಿದೆ. ಸ್ಥಳದಲ್ಲೇ 9 ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ. ಮೃತದೇಹವನ್ನ ಶಿರಸಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಮೃತಪಟ್ಟ ಬಾಲಕ ಮತ್ತು ಅವನ ಕುಟುಂಬ ಹಾವೇರಿ ಜಿಲ್ಲೆಯ ತಿಪಟೂರಿನವರು ಅಂತ ಈಗ ಗೊತ್ತಾಗಿದೆ. ಇವರು ಶಿರಸಿಯ ರಾಘವೇಂದ್ರ ಕೇಶವ ಹೆಗಡೆ ಕುಟುಂಬಕ್ಕೆ ತೋಟದ ಕೆಲಸಕ್ಕೆ ಅಂತ ಹೇಳಿ ಬಂದಿದ್ರು. ಈ ಕುಟುಂಬ ಅಲ್ಲೇ ವಾಸ ಆಗಿತ್ತು. ದೃಶ್ಯಗಳಲ್ಲಿ ಕೂಡ ನಾವು ತೋರಿಸ್ತೀವಿ. ಅಲ್ಲಿ ವ್ಯಕ್ತಿ ಕೈಯಲ್ಲಿ ಒಂದು ಏರ್ ಗನ್ ಇರುತ್ತೆ. ಬಾಲಕಲ್ಲಿ ಮಕ್ಕಳು 3 ಮಕ್ಕಳು ಅಲ್ಲಿ ಬರ್ತಾರೆ. 3 ಮಕ್ಕಳು ಬಂದಲ್ಲಿ ಒಬ್ಬ ಬಾಲಕ ಇದಾನಲ್ಲ, ಅಲ್ಲಿ ನೋಡಿ ಆ ಕೈಯಲ್ಲಿ ಇದ್ದಂತಹ ಏರ್ ಗನ್ ಟ್ರಿಗರ್ ಅನ್ನು ಒತ್ತಾನೆ. ಇಮಿಡಿಯೇಟ್ ಆಗಿ ಎದುರಿಗಿದ್ದ ಬಾಲಕನಿಗೆ ಹೋಗಿ ಬೀಳುತ್ತೆ. ಅಲ್ಲಿದ್ದಂತಹ ವ್ಯಕ್ತಿಗೂ ಕೂಡ ಗೊತ್ತಾಗಲ್ಲ ಏನಾಗಿದೆ ಏನು ಅನ್ನುವಂತಹ ರೀತಿಯಲ್ಲಿ ಆತ ಕೂಡ ನಿಧಾನಕ್ಕೆ ಅಲ್ಲಿ ಹೋಗ್ತಾನೆ. ಆದರೆ ಅಲ್ಲಿ ಗೊತ್ತಾಗುತ್ತೆ ಅದು ಎದುರಿಗಿದ್ದಂತಹ 9 ವರ್ಷದ ಪುಟ್ಟ ಬಾಲಕನಿಗೆ ಬಂದು ತಗುಲಿದೆ ಅಂತ ಹೇಳಿ ಗುಂಡು ಸಿಡಿದಿದೆ, ಪ್ರಾಣವೇ ಹೋಗಿದೆ. ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಅಲ್ಲಿ 3 ಜನ ಪುಟ್ಟ ಮಕ್ಕಳು ಬಂದಿದ್ದಾರೆ. ಆ ಒಬ್ಬ ವ್ಯಕ್ತಿ ಕೈಯಲ್ಲಿ ಅಲ್ಲಿ ಏರ್ ಗನ್ ಇರುತ್ತೆ. ಮಾತಾಡ್ತಿರ್ತಾರೆ ಸಾಮಾನ್ಯವಾಗಿ ಅಲ್ಲಿ ಏನೇನಾಗುತ್ತೆ ಅಂತ ಹೇಳಿ. ಆದರೆ ಆ ಕಡೆಯಿಂದ ಬಾಲಕ ಏರ್ ಗನ್ ಟ್ರಿಗರ್ ಒತ್ತಿದ್ದು ಈ ಕಡೆಯ ಬಾಲಕನಿಗೆ ಬಿದ್ದಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇದು ಯಾರಿಗೆ ಸಂಬಂಧಪಟ್ಟದ್ದು ಆಗಿತ್ತು, ಇದೀಗ ಈ ಒಂದು ಘಟನೆ ಹೇಗಾಯಿತು ಅನ್ನೋದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ದರ್ಶನ್. ನಮಿತಾ, ಇದು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನ ಸೋಮನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಅಂದ್ರೆ ರಾಘವೇಂದ್ರ ಕೇಶವ್ ಹೆಗಡೆ ಅವರ ಒಂದು ದೊಡ್ಡ ತೋಟ ಇರುತ್ತೆ. ಈ ತೋಟದ ಮನೆಗೆ ಕೆಲಸಕ್ಕಾಗಿ ಹಾವೇರಿ ಜಿಲ್ಲೆಯಿಂದ ಒಂದು ಕುಟುಂಬ ಇಲ್ಲಿ ನೆಲೆಸಿರುತ್ತೆ. ಕಳೆದ ಕೆಲವು ವರ್ಷಗಳಿಂದಲೂ ಸಹಿತ ಹಾವೇರಿ ಈ ಕುಟುಂಬ ಈ ರಾಘವೇಂದ್ರ ಕೇಶವ್ ಹೆಗಡೆ ಅವರ ಮನೆಯಲ್ಲಿ ತೋಟದ ಕೆಲಸ ಮಾಡ್ಕೊಂಡು ಇಲ್ಲೇ ವಾಸವಾಗಿದ್ರು. ಇವತ್ತು ಈ ಸಂದರ್ಭದಲ್ಲಿ ನಡೆದಿರುವಂತಹ ಒಂದು ಘಟನೆ ಏನಪ್ಪಾ ಅಂದ್ರೆ, ಇವರ ಅಣ್ಣ ತಮ್ಮ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಏರ್ ಗನ್ ಮೂಲಕ ಆಟ ಆಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಈ ಏರ್ ಗನ್ ನ ಟ್ರಿಗರ್ ಅನ್ನ ಒಬ್ಬ ಹುಡುಗ ಒತ್ತು ಬಿಟ್ಟಿದ್ದಾನೆ. ಅದು ನೇರವಾಗಿ ಹತ್ತಿರದಲ್ಲಿರುವಂತಹ ಆತನ ಅಣ್ಣನಿಗೆ ತಾಗಿ ಸ್ಥಳದಲ್ಲೇ ಕುಸಿದು ಬಿದ್ದು ಸಾವನ್ನ ಕಂಡಿರುವಂತಹ ಒಂದು ಹೃದಯ ವಿದ್ರಾವಕ ಒಂದು ಘಟನೆ ಇಲ್ಲಿ ನಡೆದಿರುವಂತದ್ದು. ಕೂಡಲೇ ಅಲ್ಲಿ ಸ್ಥಳಕ್ಕಾಗಮಿಸಿದಂತಹ ಸ್ಥಳೀಯರಾಗಿರ್ಬೋದು, ಅವರ ಮನೆಯವರು ಆತನನ್ನ ಶಿರಸಿ ಆಸ್ಪತ್ರೆಗೆ ಸಾಗಿಸುವಂತ ಎಲ್ಲಾ ಪ್ರಯತ್ನವನ್ನ ಮಾಡ್ತಾರೆ. ಅದಾಗಲೇ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಏನಂದ್ರೆ ಈಗ ಗಣೇಶ ಚತುರ್ಥಿಯ ಅಂತ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಆಟ ಆಡಲು ಮಕ್ಕಳು ಪಿಸ್ತೂಲ್ಗಳನ್ನ ಬಳಕೆ ಮಾಡ್ತಾರೆ. ಅದೇ ರೀತಿ ಪಟಾಕಿಯನ್ನ ಸಿಡಿಸಿ ಮಕ್ಕಳು ಆಟ ಆಡ್ತಿರ್ತಾರೆ. ಆದ್ರೆ ಇವರ ಮನೆಯಲ್ಲಿ ಮಂಗನನ್ನ ಓಡಿಸಲು ಒಂದು ಏರ್ ಗನ್ ಅನ್ನ ಇಟ್ಟಿರ್ತಾರೆ. ಸಾಮಾನ್ಯವಾಗಿ ಹಳ್ಳಿ ಭಾಗದಲ್ಲಿ ತೋಟದ ಈ ಮಂಗನಗಳ ಕಾಟ ಹೆಚ್ಚಾಗಿರುತ್ತೆ. ಅದೇ ರೀತಿ ಕೆಲವೊಂದು ಕಾಡು ಪ್ರಾಣಿಗಳ ಕಾಟ ಹೆಚ್ಚಾಗಿರುತ್ತೆ, ಹಂದಿಗಳ ಕಾಟ ಹೆಚ್ಚಾಗಿರುತ್ತೆ. ಈ ಸಂದರ್ಭದಲ್ಲಿ ಈ ಕಾಡು ಪ್ರಾಣಿಗಳನ್ನ ಓಡಿಸಲಾಗಿರ್ಬೋದು, ಅದೇ ರೀತಿ ಮಂಗಗಳನ್ನ ಓಡಿಸಲು ಪ್ರತಿಯೊಬ್ಬರ ಮನೆಯಲ್ಲೂ ಈ ರೀತಿಯಾದಂತಹ ಒಂದು ಏರ್ ಗನ್ ಅನ್ನ ಇಟ್ಟೇ ಇರ್ತಾರೆ ಹಳ್ಳಿ ಭಾಗದ ತೋಟದ ಮಾಲೀಕರು. ಆದ್ರೆ ಇವತ್ತು ದುರದೃಷ್ಟ ಏನಪ್ಪ ಅಂದ್ರೆ, ಇಲ್ಲಿನ ಮಕ್ಕಳು ಈ ಏರ್ ಗನ್ ಅನ್ನ ತೆಗೆದುಕೊಂಡು ಆಟವಾಡ್ತಿರುವಂತಹ ಒಂದು ಸಂದರ್ಭದಲ್ಲಿ ಈ ಹೃದಯ ವಿದ್ರಾವಕ ಒಂದು ಘಟನೆ ನಡೆದಿರುವಂತದ್ದು. ಈ ತೋಟದ ಮನೆಗೆ ಕೆಲಸಕ್ಕಾಗಿ ಬಂದಂತವರು ಹಾವೇರಿ ಜಿಲ್ಲೆಯ ತಿಪಟೂರಿನವರು ಎನ್ನುವಂತ ಒಂದು ಮಾಹಿತಿ ಗೊತ್ತಾಗಿದೆ. ಈಗಾಗಲೇ ಮೃತದೇಹವನ್ನ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯ ತಾಲೂಕು ಆಸ್ಪತ್ರೆಗೆ ಸಾಗಿಸುವಂತದ್ದು. ಮುಂದಿನ ಕೆಲಸವನ್ನ ಇಲ್ಲಿನ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಮುಂದೆ ಏನಾಗುತ್ತೆ ಅಥವಾ ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪ, ಹೇಗೆ ಈ ಸಿಡಿತು ಎನ್ನುವಂತ ಬಗ್ಗೆ ಇದ್ದಾರೆ ಅಂತ ಹೇಳುವಂತ ಸಂದರ್ಭ ಸ್ವಲ್ಪ ಜಾಗೃತತೆಯಿಂದ ಇರಬೇಕು. ಮಕ್ಕಳಿಗೆ ಏನಾದ್ರೂ ಒಂದು ಕಿತಾಪಾತಿ ಮಾಡ್ತಾ ಇರ್ತಾರೆ, ಕೀಟ್ಲೆ ಮಾಡ್ತಿರ್ತಾರೆ ಅಂತ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಆ ವ್ಯಕ್ತಿ ಯಾರು, ಇದೀಗ ಈ ಒಂದು ಘಟನೆಗೆ ಒಂದು ಮಗುವಿನ ಪ್ರಾಣವೇ ಹಾರು ಹೋಗಿದೆ. ಆತನ ಬಗ್ಗೆ ಏನಾದ್ರು ಕ್ರಮವನ್ನು ಕೈಗೊಂಡಿದ್ದಾರಾ? ಪೊಲೀಸರು ತನಿಖೆ ಮಾಡ್ತಿದ್ದಾರಾ? ಹೇಗೆ ಕೇಸ್ ಆಗಿದೆಯಾ? ನಮಿತಾ, ಈಗಾಗಲೇ ಅದ್ರ ಬಗ್ಗೆ ತನಿಖೆಯನ್ನ ಕೈಗೊಂಡಿದ್ದಾರೆ ಪೊಲೀಸರು. ಇಲ್ಲಿನ ಸಿಪಿಐ ಶಶಿಕಾಂತ್ ವರ್ಮಾ ಅವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಆಗಿರುವಂತದ್ದು. ಸಾಮಾನ್ಯವಾಗಿ ಈ ಒಂದು ಘಟನೆ ಈಗ ಮುಂದೆ ಪಾಠವಾಗಬೇಕಾಗಿದೆ. ಯಾಕಂದ್ರೆ ಮಕ್ಕಳ ಹತ್ರ ಯಾವುದೇ ರೀತಿಯಾದಂತಹ ಒಂದು ವಸ್ತುಗಳನ್ನ ಬಿಟ್ಟು ಹೋಗೋದು ನಿಜಕ್ಕೂ ಒಂದು ತಪ್ಪೇ ಆಗತ್ತೆ. ಆದ್ರೆ ಇವರ ಅದೃಷ್ಟ ಚೆನ್ನಾಗಿರಲಿಲ್ಲ, ಈ ರೀತಿಯಾದಂತಹ ಒಂದು ಘಟನೆ ನಡೆದು ಹೋಗಿರುವಂತದ್ದು. ಇದ್ರ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆಯನ್ನ ಕೈಗೊಂಡಿರುವಂತದ್ದು. ಆದ್ರೆ ತಮ್ಮ ಮಗನನ್ನ ಕಳೆದುಕೊಂಡಂತ ಈ ಕಾರ್ಮಿಕ ಕುಟುಂಬ ಇವತ್ತು
ತೀರಾ ನೋವಲ್ಲಿ ಇರುವಂತದ್ದು. ಇವರ ಆಕ್ರಂದನೆ ಈಗ ಮುಗಿಲು ಮುಟ್ಟಿರುವಂತದ್ದು. ಯಾಕಪ್ಪ ಅಂದ್ರೆ ಇಬ್ಬರು ಹುಡುಗರು ಇದ್ರು, ಇಬ್ಬರಲ್ಲಿ ಈಗ ಆತನ ಮಗನನ್ನ ಈಗ ಅವರು ಕಳೆದುಕೊಂಡಿರುವಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ನವಿತಾ, ಅಲ್ಲಿ ನಾವು ದೃಶ್ಯಗಳಲ್ಲಿ ಗಮನಿಸಿದ್ರೆ ದರ್ಶನ್ ನಲ್ಲಿ ಸಡನ್ ಆಗಿ ಈ ತರ ಆಯ್ತು ಅಂತ ಹೇಳಿ ಮಗುವಿನ ತಂದೆಗೂ ಕೂಡ ಅಲ್ಲಿ ಗೊತ್ತಾಗಿಲ್ಲ, ಒಂದು ಏರ್ಗನ್ನ ಯಾರು ಹಿಡ್ಕೊಂಡಿದ್ರು ಅವರಿಗೂ ಕೂಡ ಗೊತ್ತಾಗಿಲ್ವ ಅಂತ ಹೇಳಿ ದೃಶ್ಯಗಳಲ್ಲಿ ಯಾತ ಸ್ವಲ್ಪ ನಿಧಾನಕ್ಕೆ ಆಮೇಲೆ ಇಟ್ಟು ಏನು ಬಿದ್ನಪ್ಪ ಅಂತ ನೋಡುವಂತಹ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಖಂಡಿತವಾಗ್ಲೂ ಈ ದೃಶ್ಯ ಸಾಕಷ್ಟು ಗೊಂದಲವನ್ನ ಹುಟ್ಟು ಹಾಕತ್ತೆ. ಯಾಕಂದ್ರೆ ಏರ್ಗನ್ ಸಿಡಿದಿದೆಯಾ ಅಥವಾ ಇಲ್ವಾ ಎನ್ನುವಂತ ಬಗ್ಗೆಯೂ ಸಹಿತ ಗೊಂದಲವನ್ನ ಹುಟ್ಟು ಹಾಕತ್ತೆ. ಆದ್ರೆ ಅಲ್ಲಿನ ಕೆಲವರನ್ನ ನಾವು ಮಾಹಿತಿ ತಿಳಿದುಕೊಂಡಾಗ, ಫೋನ್ ಹಾಯಿಸಿ ಈ ರೀತಿ ಆಯಿತು ಹೇಗೆ ಅನ್ನುವಂತ ಬಗ್ಗೆ ಕ್ರಾಸ್ ಚೆಕ್ ಮಾಡಿದಾಗ ಅಲ್ಲಿ ಅವರು ಹೇಳಿರುವಂತದ್ದು ಏನಪ್ಪಾ ಅಂದ್ರೆ, ಇವರು ಆಟವಾಡ್ತಾ ಇರುವಂತ ಒಂದು ಸಂದರ್ಭದಲ್ಲಿ ಇದನ್ನ ಟ್ರಿಗರ್ ಅನ್ನ ಒತ್ತಿದ್ದಾನೆ. ಆ ಸಂದರ್ಭದಲ್ಲಿ ಆತನಿಗೆ ಒಂದು ಸೌಂಡಿಗೆ ಭಯ ಬಿದ್ದು ಆತನ ಪ್ರಾಣ ಹೋಗಿರ್ಬೋದು, ಅಥವಾ ಆತನಿಗೆ ಆ ಏರ್ಗನ್ನಿನ ಒಂದು ಬುಲೆಟ್ ಅಥವಾ ಗನ್ ಏನಂತಾರೋ ಅದನ್ನ ತಾಗಿ ಆತನ ಪ್ರಾಣ ಪಕ್ಷಿ ಹಾರು ಹೋಗ್ಬೋದು ಎನ್ನುವಂತ ಬಗ್ಗೆ ಸ್ಥಳೀಯರು ಎನ್ನುವ ಸಂಶಯವನ್ನು ವ್ಯಕ್ತಪಡಿಸ್ತಾರೆ. ಆದ್ರೆ ಈಗ ತನಿಖೆ ಮೂಲಕವೇ ಸತ್ಯಾಸತ್ಯತೆಗಳು ತಿಳಿದು ಬರಬೇಕಾಗಿದೆ. ಆದ್ರೆ ಈ ಒಂದು ಘಟನೆ ಮುಂದೆ ಇಲ್ಲಿ ಇರುವಂತ ಎಲ್ಲಾ ತೋಟದ ಮಾಲೀಕರಿಗೆ ಒಂದು ಪಾಠವಾಗಬೇಕಾಗಿದೆ. ಯಾಕಪ್ಪ ಅಂದ್ರೆ ಕಾಡು ಪ್ರಾಣಿಗಳನ್ನ ಓಡಿಸಲು ಈ ರೀತಿಯಾದಂತ ಒಂದು ಗನ್ನನ್ನ ಬಳಕೆ ಮಾಡಿ ಇವತ್ತು ಒಂದು ಬಾಲಕನ ಜೀವ ಹೋಗಿರುವಂತದ್ದು. ಮುಂದೆ ಈ ರೀತಿ ಘಟನೆ ಆಗಬಾರದು. ಇಂಥ ವಸ್ತುಗಳನ್ನ ಎಷ್ಟು ಸೇಫ್ ಆಗಿರ್ತಾರೋ ಅಷ್ಟು ಒಳ್ಳೇದು ಎನ್ನುವಂಥದ್ದು ಈ ಘಟನೆ ಮೂಲಕ ತಿಳ್ಕೊಳ್ಬೇಕಾದಂತದ್ದು ಆಗಿದೆ. ನವಿತಾ, ಥ್ಯಾಂಕ್ ಯು ದರ್ಶನ್ ನಾಯ್ಕ್ ಡೀಟೇಲ್ಸ್ಗೆ.